ಟಿವಿ9 ನವನಕ್ಷತ್ರ ಸನ್ಮಾನ 2024 ಪ್ರೆಸೆಂಟೆಡ್ ಬೈ ಅಮೃತ್ ನೋನಿ ಆರೋಗ್ಯದ ಭರವಸೆ ಕೋ ಪವರ್ಡ್ ಬೈ ವಿಷನ್ ನೀಟ್ ಅಕಾಡೆಮಿ ಕಾವೇರಿ ಹಾಸ್ಪಿಟಲ್ ಬೆಂಗಳೂರು ಅಸೋಸಿಯೇಟೆಡ್ ಸ್ಪಾನ್ಸರ್ ಜಿಎಂ ಯೂನಿವರ್ಸಿಟಿ ದಾವಣಗೆರೆ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕೊಡಚಾದ್ರಿ ಚಿಟ್ಸ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಸಪೋರ್ಟೆಡ್ ಬೈ ನಯನ ಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರು ಶ್ರೀಕೃಷ್ಣ ಘೀ ಶಾಲಿಮಾರ್ ಗೋಲ್ಡ್ ಟೀ ಸದ್ಗುರು ಆಯುರ್ವೇದ ಸೋಪ್ಸ್ ಟ್ರಾವೆಲ್ ಪಾರ್ಟ್ನರ್ ಟ್ರಾವೆಲ್ ಮಾರ್ಟ್. ಬದುಕೋಕೆ ಸಾವಿರಾರು ದಾರಿಗಳಿರುತ್ತೆ. ಬದುಕನ್ನ ಕೊನೆಗಳಿಸೋದಕ್ಕೆ ಕೇವಲ ಒಂದೇ ದಾರಿ, ಅದು ಸಾವು. ಆದ್ರೆ ಬದುಕಿ ತೋರಿಸ್ತೀವಿ ಅನ್ನೋದಕ್ಕೆ, ಛಲವನ್ನ ಮೆಟ್ಟಿ ನಿಲ್ಲೋದಕ್ಕೆ ಎಷ್ಟೇ ಕಲ್ಲು ಮುಳ್ಳುಗಳಿದ್ರು ಕೂಡ ಅದನ್ನ ಮೆಟ್ಟಿ ನಿಲ್ಲುವಂತಹ ಸಾಧಕರಿವರು ಕಳೆದ 3 ದಶಕಗಳಿಂದ ತಮ್ಮದೇ ಆದ ಸಂಸ್ಥೆಯನ್ನ ಹೊಂದು ಅದರ ಉನ್ನತ ಶಿಖರಕ್ಕೇರಿಸಿದ್ದಾರೆ. ಯಾರವರು? ಈಗ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ ಸಂಗೀತ ಮೊಬೈಲ್ಸ್ನ MD ಸುಭಾಷ್ ಚಂದ್ರ ಅವ್ರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿ. ಇವರನ್ನ ಗೌರವಿಸುವುದಕ್ಕಾಗಿ NS ಬೋಸರಾಜುರವರು ಅವ್ರನ್ನೂ ಕೂಡ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ಳೋಣ. ಹಾಗೆ ಡಾಕ್ಟರ್ ವಿಜಯ್ ಭಾಸ್ಕರ್ ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕಾವೇರಿ ಹಾಸ್ಪಿಟಲ್ ಬೆಂಗಳೂರು ಮತ್ತು ಹೊಸೂರು. ಕ್ಯಾಸೆಟ್ಟಿಂದ ನೀವು ಇಲ್ಲಿ ತನಕ ದಾಪುಗಾಲಿಟ್ಟಿರುವಂಥ ಬಗೆ ಇದೆಯಲ್ಲ, ನಿಜಕ್ಕೂ ಅದ್ಭುತ. ಏನಂತೀರಿ ಸರ್? ನಮಸ್ಕಾರ. ಯಾವುದೇ ಒಂದು ದೊಡ್ಡ ಕಟ್ಟಡ ಕಟ್ಟಬೇಕು ಅಂದರೆ ಅದಕ್ಕೆ ಅದ್ಭುತವಾದ ಫೌಂಡೇಶನ್ ಬೇಕು. ಸೊ ಈ 800 ಶೋರೂಮ್, ಇವಾಗ ಸಂಗೀತ ಎಲ್ಲರಿಗೂ ಮೊಬೈಲ್ನಲ್ಲಿ ಎಲ್ಲ ಕಡೆ ಕಾಣಿಸ್ತಾ ಇರೋವಂಥ ಈ ಶೋರೂಮ್ಗೆ ಫೌಂಡೇಶನ್, ಈ ಸಂಸ್ಥೆಗೆ ಫೌಂಡೇಶನ್ ಹಾಕಿದಂಥ ನಮ್ಮ ತಂದೆಯವರು ಇಲ್ಲಿದ್ದಾರೆ. ಆ್ಯಕ್ಚುಲಿ ಅವರು ಇಲ್ಲಿರಬೇಕು. ನಾರಾಯಣ್ ರೆಡ್ಡಿ ಅವರು 1974 JC ರೋಡಲ್ಲಿ ಗ್ರಾಮಫೋನ್ ರೆಕಾರ್ಡ್ಸ್ ಶೋರೂಮ್ ಇಂದ ಶುರುವಾದ ಈ ಸಂಸ್ಥೆ 50 ವರ್ಷ ಕಂಪ್ಲೀಟ್ ಮಾಡಿ 5,500 ಎಂಪ್ಲಾಯೀಸ್ ಇದ್ದು. ವೇದಿಕೆ ಮೇಲೆ ಬನ್ನಿ ಅಪ್ಪ, ಪ್ಲೀಸ್ ಕಮ್. ಸೊ ಥ್ಯಾಂಕ್ ಯು TV9. such a wonderful function, such a grand function. ನಮ್ಮ ಆನರಬಲ್ ಚೀಫ್ ಮಿನಿಸ್ಟರ್ ಅವರು ಹೇಳಿದ ಹಾಗೆ ನಮ್ಮ ಭುಜಗಳ ಮೇಲೆ ಮತ್ತಷ್ಟು ಜವಾಬ್ದಾರಿ, ಮತ್ತಷ್ಟು ದೇಶದ ಬಗ್ಗೆ, ನಾಡಿನ ಬಗ್ಗೆ, ಆ್ಯಂಡ್ ಒಂದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವ್ರು ಹೇಳಿದ್ರು, ಹುಟ್ಟೋದು ಗ್ಯಾರಂಟಿ ಆಕಸ್ಮಿಕ, ಬಟ್ ಸಾಯೋದಂತೂ ಗ್ಯಾರಂಟಿ. ಸಾಯೋದಕ್ಕೆ ಮುಂಚೆ ಏನಾದರೂ ಸಮಥಿಂಗ್ ವಂಡರ್ಫುಲ್ ಮಾಡಬೇಕು ಅಂತ ಅಂದರು. ಸೊ ಹೋಪ್ಫುಲಿ ವಿ ಲೀವ್ ಎ ಫುಟ್ ಪ್ರಿಂಟ್ ಬಿಹೈಂಡ್. ಥ್ಯಾಂಕ್ ಯು. ಬೋಸರಾಜ್ ಅವರು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡಿ ಇಡೀ ಸಮಾಜಕ್ಕೆ ಮಾದರಿ ಆಗುವಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಮುಖರಿಗೆ ಮತ್ತೊಂದು ಸಲ ಅಭಿನಂದಿಸಿ, TV9 ಇದೇ ರೀತಿಯಾಗಿ ಮುಂದುವರಲಿ ಅಂತೇಳಿ ಹಾರೈಸಿ ಅವರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಹುಟ್ಟಿದಂಥ ಮಗು, ಅದಕ್ಕೆ ದೃಷ್ಟಿ ಇರಲಿಲ್ಲ, ಅಂಧ ಮಗು ಹುಟ್ಟಿತ್ತು. ತಂದೆ ತಾಯಿಗಳಿಗೆ ಅದನ್ನು ನೋಡ್ಕೊಳ್ಳೋದೇ ಒಂದು ದೊಡ್ಡ ಸವಾಲಾಗ್ಬಿಡ್ತು. ಆ ಸಂದರ್ಭದಲ್ಲಿ ಸ್ವಾಮಿಗಳು ಹೇಳ್ತಾರೆ, ನಿಮಗೇನಾದ್ರು ಕಷ್ಟ ಆಯಿತು ಅಂತಂದ್ರೆ ಆ ಮಗುವನ್ನ ನೀವು ನಮ್ಮ ಆಶ್ರಮ ಕೊಟ್ಬಿಡಿ ಅಂತ. ತಂದೆ ತಾಯಿಗಳು ಆ ಮಗುವನ್ನು ಆಶ್ರಮಕ್ಕೆ ಕೊಡ್ತಾರೆ. ಅಲ್ಲಿಂದ ಒಂದು ಕ್ರಾಂತಿ ಶುರುವಾಗುತ್ತೆ. ಎಂಥ ಕ್ರಾಂತಿ ಅಂತಂದರೆ, ನಾವು ಧಾರವಾಡದ ಕಡೆ ಹೋದಾಗ ಒಂದು ಮಾತು ಹೇಳ್ತೀವಿ, ಎಲ್ಲಾದರೂ ನಿಂತು ಯಾವುದಾದ್ರೂ ಏರಿಯಾದಲ್ಲಿ ಒಂದು ಕಲ್ಲನ್ನು ಎಸೆದ್ರೆ ನೀವು ಅದು ಎಲ್ಲಿ ಬಿದ್ದರೂ ಕೂಡ ಅದು ಸಾಹಿತಿಗಳ ಮನೆ ಮೇಲೆ ಬೀಳುತ್ತೆ ಅಂತಂದರೆ ಅಷ್ಟರ ಮಟ್ಟಿಗೆ ಸಾಹಿತಿಗಳಿದ್ದಾರೆ ಅನ್ನುವಂಥ ಮಾತನ್ನು ನಾವು ಧಾರವಾಡದ ಬಗ್ಗೆ ಹೇಳ್ತೀವಿ. ಅದೇ ರೀತಿ ಎಲ್ಲೇ ಸಂಗೀತ ಕಾರ್ಯಕ್ರಮಗಳಾಗಲಿ, ಆ ಸಂಗೀತ ಕಾರ್ಯಕ್ರಮಗಳಾಯಿತು ಅಂತಂದರೆ ಅದು ಇಲ್ಲಿಂದ ವಿದ್ಯಾರ್ಥಿಗಳು ಹೋಗಿರಲೇಬೇಕು. ಹಾಗಾದರೆ ಯಾವುದದು ಆಶ್ರಮ? ಒಂದಲ್ಲ ಎರಡಲ್ಲ, ಕಳೆದ 9 ದಶಕಗಳಿಂದ ನಾಡಿನ ಅಂಧ ಹಾಗೂ ಅನಾಥ ಮಕ್ಕಳಿಗೆ ಸಂಗೀತ ಸುದಿಗೆನ ಹರಿಸ್ತಾ ಇರತಕ್ಕಂಥ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಶ್ರೀ ಕಲ್ಲಯ್ಯ ಅಜ್ಜಯ್ಯನವರನ್ನ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ದಯಮಾಡಿ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಬರಮಾಡಿಕೊಳ್ಳೋಣ. ಹಾಗೆ ಅವರನ್ನ ಸನ್ಮಾನಿಸುವುದಕ್ಕಾಗಿ ಸ್ಯಾಂಡಲ್ವುಡ್ನ ಸಲಗ ದುನಿಯಾ ವಿಜಯ್ ಕುಮಾರ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಹಾಗೆ ರಾಜವಂತ್ ರೆಡ್ಡಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಚೇರ್ಮನ್ ಡೈರೆಕ್ಟರ್ ವಿಷನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ದಿನೇಶ್ ಗುಂಡೂರಾವ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಸಾಧನೆಗೆ ನಮ್ಮ ಗೌರವ, ನಿಮ್ಮ ಸಾಧನೆಗೆ ನಮ್ಮ ಗೌರವ, ಸಾಧನೆ
ಇವತ್ತು ನಮ್ಮ ಸತ್ಕಾರ ಸನ್ಮಾನಕ್ಕೆ ಒಂದು ವ್ಯಾಲ್ಯೂ ಬಂತು. ಖಂಡಿತವಾಗ್ಲೂ ಅದರ ವ್ಯಾಲ್ಯೂ ಜಾಸ್ತಿ ಆಯಿತು. ಅಷ್ಟು ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ. ಕಾರ್ಯಕ್ರಮ ಉದ್ದೇಶಿಸಿ ಎರಡು ಮಾತಾಡ್ಬೇಕಾಜರ. ಸಿದ್ಧಲಿಂಗ ಗುರುಕುಮಾರ ಪಂಚಾಕ್ಷರಿ ಪುಟ್ಟರಾಜುಗಳ ಮನಮಂದಿರದಲ್ಲಿ ಧ್ಯಾನಿಸಿಕೊಂಡು, ನಮ್ಮ ಭಾರತ ದೇಶ ಒಂದು ಪುಣ್ಯದ ನಾಡು, ಅದರಲ್ಲಿ ಕನ್ನಡ ನಾಡು ಕೂಡ ಪವಿತ್ರವಾದಂಥ ಒಂದು ಬೀಡು. ಈ ನಾಡಿನಲ್ಲಿ ಇಡೀ ವಿಶ್ವ ತುಂಬ ಗುಡಿಸಲದಿಂದ, ಹಳ್ಳಿ ಒಳಗಿರುವ ಗುಡಿಸಲದಿಂದ ದಿಲ್ಲಿವರೆಗೆ ಕೂಡ ಮನ ಮುಟ್ಟುವ ಹಾಗೆ ಎಲ್ಲ ಧಾರ್ಮಿಕ, ಸಾಮಾಜಿಕ ಎಲ್ಲ ಸುದ್ದಿಗಳನ್ನು ದೇಶ ತುಂಬೆಲ್ಲ ಬಡ ಗುಡಿಸಲದಿಂದ ಶ್ರೀಮಂತರವರೆಗೆ ಕಿವಿಗೆ ಮುಟ್ಟಿಸುವಂಥದ್ದು, ಕಣ್ಣಿಗೆ ನೋಡುವಂಥ ಹಾಗೆ ಮಾಡಿದಂಥ ಕೆಲಸ ಅಂದರೆ ನಾವು ಹೆಮ್ಮೆಯಿಂದ ಹೇಳ್ಬೇಕಂದ್ರೆ ನಮ್ಮ TV9 ಕನ್ನಡ ಅಂತಂದರೆ ತಪ್ಪಾಗೋದಿಲ್ಲ. ಅಂಥ TV9 ಕನ್ನಡ ನವನಕ್ಷತ್ರ ಅಂತಕ್ಕಂಥ ಪ್ರಶಸ್ತಿಯನ್ನು ಕೂಡ ಈಗಾಗಲೇ ಬಹಳಷ್ಟು ಜನರಿಗೆ ಕೂಡ ಮಾಡಿದರು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದುಕೊಂಡು ಇಲ್ಲಿವರೆಗಿರುವ ಎಲ್ಲ ಶಾಸಕರು, ಮಿನಿಸ್ಟ್ರಿಗೂ, ಸಮಾಜದಲ್ಲಿ ಎಲ್ಲ ಕಲಾವಿದರಿಗೂ ಅಭಿವಂದಿಸಿ, ನಮ್ಮ ಗುರುಗಳು ಹೇಳಿಕೊಟ್ಟ ಹಾಗೆ ಇವತ್ತು ಕರ್ನಾಟಕದಲ್ಲಿರ್ಬೋದು, ಅನೇಕ ರಾಜ್ಯದಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿರ್ಬೋದು, ನಾವು ಕೇಳೋದು ಇಷ್ಟೇ, ಸಮಾಜದಲ್ಲಿ ಯಾವುದೇ ಮಕ್ಕಳಿರ್ಬೋದು, ಯಾವುದೇ ಸಮಾಜ ಇರ್ಬೋದು, ಅಲ್ಲಿ ಜಾತಿ ಭೇದ ಇಲ್ಲ. ನಮ್ಮ ಗದಗ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಜಾತಿ ಭೇದ ಇಲ್ಲ. ಹಾಗಾಗಿ ತಮ್ಮಲ್ಲಿ ನಾವು ಕೇಳೋದು ಬಂಗಾರ, ಬೆಳ್ಳಿ ಇದನ್ನ ಯಾವುದು ಆಸ್ತಿ ಕೇಳೋದಿಲ್ಲ. ನೀವೇನಾದರೂ ನಮಗೆ ಕೊಡೋದು ಮಾಡಿದರೆ ಕಣ್ಣಿಲ್ದವರು, ಕಾಲಿಲ್ದವರು, ಅಂಧ, ಅನಾಥ, ದೀನದಲಿತ ಮಕ್ಕಳು ಗದಗ, ದಾವಣಗೆರೆ, ಶಿವಮೊಗ್ಗ ನಮ್ಮ 3 ಕಡೆ ಆಶ್ರಮ ಇರೋದ್ರಿಂದ ಒಂದೊಂದು ಕಣ್ಣಿಲ್ದ ಮಕ್ಕಳು ತಂದು ಕೊಟ್ಟರು 1 ಲಕ್ಷ ಕೊಟ್ಟಷ್ಟು ನಿಮಗೆ ಪುಣ್ಯ ಬರ್ತಂತೆ. ಈ ಸಮಾಜದಲ್ಲಿ ಎಲ್ಲರಿಗೂ ಕೂಡ ತಿಳಿಸುತ್ತಾ, ನಾಡಿನಲ್ಲಿ ತಾವೆಲ್ಲ ಯುವಕರು ಯಾರೂ ಅಲಸ್ಯರಾಗಬಾರ್ದು, ದುರ್ಚಟ ಆಧೀನರಾಗಬಾರ್ದು. ತಮ್ಮ ತಂದೆ ತಾಯಿನ ಪ್ರೀತಿಯಿಂದ ಜೋಪಾನ ಮಾಡುವಂಥ ಮನೋಭಾವನೆ ಯುವಕರು ಇಟ್ಕೊಳ್ಬೇಕು ಅಂತೇಳಿ ಈ ಮೂಲಕವಾಗಿ ಸಮಾಜದಲ್ಲಿರುವ ಯುವಕರಿಗೆ ಕೂಡ ಒಂದು ಕಿವಿ ಮಾತು ಹೇಳ್ಕೊಳ್ತಾ, ನಾವು ನಾಡಿನಲ್ಲಿ ನಾವೆಲ್ಲರೂ ಒಂದನ್ನ ಭಾವನೆ ಇಟ್ಟುಕೊಂಡು ಎಲ್ಲರನ್ನ, ಆಮೇಲೆ ಕಣ್ಣಿಲ್ದವರು, ಕಾಲಿಲ್ದವರು, ಎಲ್ಲಾದರೂ ದಲಿತರು ಕಂಡ್ರೆ ಅವ್ರನ್ನ ಪ್ರೀತಿಸಿ, ದಾರಿ ಒಳಗೆ ಎಲ್ಲಾದರೂ ಕಂಡ್ರೆ ಅವ್ರನ್ನ ಕೈ ಹಿಡಿದು ದಾರಿಗೆ ಬಿಡುವಂಥ ಕೆಲಸ ನಾನು ಇಡೀ ಅಂಧ ಅನಾಥ ಮಕ್ಕಳ ಪರವಾಗಿ ಕೇಳ್ಕೊಳ್ತಾ, ತುಂಬುವುದರಿಂದ TV9ಗೆ ನಾನು ಅಭಿನಂದನೆ ಕೂಡ ನಾನು ಸಲ್ಲಿಸ್ತಾ ಇದ್ದೆ. ಥ್ಯಾಂಕ್ ಯು. ಧನ್ಯವಾದಗಳು. ದಿನೇಶ್ ಗುಂಡೂರಾವ್ ನಮ್ಮ ಜೊತೆಗಿದ್ದಾರೆ, ಆರೋಗ್ಯ ಸಚಿವರು. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನಂತೀರಿ ದಿನೇಶ್? ಇವತ್ತು ನಮ್ಮ ಗದಗಿನ ಅಜ್ಜ ಅವ್ರನ್ನ ಕರೆಸಿ ಅವ್ರಿಗೆ ಇವತ್ತು ಸನ್ಮಾನ ಮಾಡ್ತಾ ಇರೋದು ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನಾವು ವಿಡಿಯೋವನ್ನು ನೋಡಿದು ಯಾವ ರೀತಿಯಾಗಿ ಅನಾಥ ಮಕ್ಕಳು, ಅಂಧ ಮಕ್ಕಳು ಅವರ ಒಂದು ಜೀವನದಲ್ಲಿ ಒಂದು ಅವರಿಗೆ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ಮತ್ತು ಅವರಿಗೆ ಒಂದು ರಕ್ಷಣೆ ಕೊಡೋದ್ರಲ್ಲಿ ಈ ಮಠ ಏನು ಮುಂದೆ ಬಂದಿದೆ. ನಿಜವಾಗ್ಲೂ ಕೂಡ ಬಹುಶಃ ಎಷ್ಟು ಮಠಗಳು ಈ ಥರ ಮಾಡ್ತಿದ್ರು ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಗದಗ ಮಠ ಈ ಥರ ಮಾಡ್ತಾ ಇರೋದು ನಿಜವಾಗ್ಲೂ ಸ್ವಾಮೀಜಿ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಎಲ್ಲರ ಸಹಾಯ ಸೇವೆ ಮುಂದೆ ಏನೇ ಇದ್ದರೂ ಕೂಡ ಖಂಡಿತವಾಗಿಯೂ ನಾವು ಮಾಡೋದಕ್ಕೂ ಕೂಡ ನಾವು ತಯಾರಾಗಿದ್ದೀವಿ ಅಂತ ಹೇಳಿ ಎಲ್ಲ ಇವತ್ತಿನ ಸನ್ಮಾನಿತರಿಗೆ ಅಭಿನಂದನೆ ಮತ್ತು TV9 ಅವ್ರಿಗೂ ಕೂಡ ನನ್ನ ಅಭಿನಂದನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇವರೆಲ್ಲ ದೇವರನ್ನ ಪ್ರತಿನಿತ್ಯ ಕಾಣೋರು, ನಾವು ದೇವರನ್ನ ಹುಡುಕಾಡೋರು. ಹಂಗಾಗಿ ಪ್ರತಿನಿತ್ಯ ಕಾಣೋರ ಮುಂದೆ ಹುಡುಕಾಡದಲ್ಲೇ ಇರ್ತೀವಿ. ಸೊ ಹಂಗಾಗಿ ಪ್ರತ್ಯಕ್ಷ ದೇವರುಗಳ ಜೊತೆ ಮಾತಾಡುವಂಥ ಈ ದೇವರುಗಳಿಗೆ ನನ್ನ ಈ ಕಾರ್ಯಕ್ರಮದಲ್ಲಿ ಕರೆದು ಈ ಒಂದು ಪುಣ್ಯವಾದ ಕೆಲಸಕ್ಕೆ ನನ್ನ ಆಯ್ಕೆ ಮಾಡಿದ್ದಕ್ಕೆ TV9 ಒಂದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಗೆ ಕೆಲವೊಂದು ಸಂದರ್ಭಗಳಲ್ಲಿ ಬಹಳಷ್ಟು ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಭಾರತ ಅಂದ್ರೆ ಜನ ಯಾವ ರೀತಿ ನೋಡ್ತಾ ಇದ್ರು ಅಂದ್ರೆ, ಇದು ಹಾವಾಡಿಗರ ದೇಶ, ಇದು ಮಾಟ ಮಂತ್ರ ಮಾಡುವಂಥವ್ರ ದೇಶ, ಅಂದ್ರೆ ನಮಗೆ ಯಾವ ಅರ್ಹತೆಯ ಯೋಗ್ಯತೆಗಳು ಇಲ್ಲವೇನೋ ಅನ್ನೋ ರೀತಿಯಲ್ಲಿ ನಮ್ಮನ್ನು ನೋಡ್ತಾ ಇದ್ರು. ಆದರೆ ಭಾರತದ ಸ್ಥಿತಿಗತಿಗಳದ್ದು ಎಷ್ಟರ ಮಟ್ಟಿಗೆ ಬದಲಾಯಿತು ಅಂತಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಪ್ರಮುಖವಾದಂಥ ಪಾತ್ರ ಅದರಲ್ಲಿ ವಹಿಸಿರುವಂಥದ್ದು ಅಂದ್ರೆ ಇಸ್ರೋ ಇವತ್ತು ಆಕಾಶವನ್ನು ಆಳುವಷ್ಟರ ಮಟ್ಟಿಗೆ ಇಸ್ರೋ ಬೆಳೆದಿದೆ ಅಂತಂದ್ರೆ ಅದರ ಹಿರಿಮೆ, ಗರಿಮೆ, ಮಹಾನತೆ, ಗಹನತೆ ಅದೆಷ್ಟಿದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಅದರ ರೂವಾರಿಗಳಲ್ಲಿ ಒಬ್ರು ಇವತ್ತು ನಮ್ಮ ಜೊತೆಗಿದ್ದಾರೆ, ನಮ್ಮ ಭಾಗ್ಯ. ಯಾಕಂದ್ರೆ ಚಂದ್ರಯಾನ 1, 2, 3
ಆ 3 ಯಶಸ್ಸಿದೆಯಲ್ಲ, ಇದು ಸಾಮಾನ್ಯ ಸಂಗತಿ ಅಲ್ಲ. ಈಗ ಆದಿತ್ಯನ ಕಡೆಗೆ ನಮ್ಮ ಪಯಣ ಸಾಮಾನ್ಯ ಸಂಗತಿ ಅಲ್ಲ. ಅದರ ಪ್ರಮುಖ ರೂವಾರಿ ಡಾಕ್ಟರ್ ಸೋಮನಾಥ್ ನಮ್ಮ ಜೊತೆಗಿದ್ದಾರೆ. ಎಸ್, ಸೋಮನಾಥ್ ಅವ್ರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ರಾಹುಲ್ ಅವರು ವೇದಿಕೆ ಮೇಲೆ ಕರ್ಕೊಂಡ್ ಬರ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸನ್ಮಾನ ಮುಖ್ಯಮಂತ್ರಿಗಳು ಅವ್ರನ್ನ ಸನ್ಮಾನಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಸ್ರೋ ಅದೆಷ್ಟರ ಮಟ್ಟಿಗೆ ಬೆಳೆದಿದೆ ಅನ್ನೋಕ್ಕಂತ ಬೆಸ್ಟ್ ಎಕ್ಸಾಂಪಲ್ ಇದು. ಜೊತೆಗೆ ನಾವು ಚಂದ್ರನ ಮೇಲೆ ವಿಕ್ರಮ್ ಈ ಸಾಫ್ಟ್ ಲ್ಯಾಂಡಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ, ಪ್ರಜ್ಞಾನ ರೋವರ್ ಹೊರಗಡೆ ಬಂದಂತ ಸಂಗತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಆದರೆ ವರ್ಕ್ ಸಾಫ್ಟ್ ಇರಲಿಲ್ಲ, ವರ್ಕ್ ತುಂಬಾ ಹಾರ್ಡ್ ಇತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ಸೋಮನಾಥ್ ಅವರು? ಥ್ಯಾಂಕ್ ಯು ಕರ್ನಾಟಕ, ಥ್ಯಾಂಕ್ ಯು Bangalore for making me what I am today, and thank you our honorable Chief Minister of Karnataka for giving me this award, and also to TV9. I came here as a student long back into Indian Institute of Science, and also had the fortune to work with so many industries in aerospace sector from Karnataka and Bangalore specifically. And we have been working with all those people in the last so many years. So thank you for awarding me this, and this I dedicate to the entire ISRO family, and for who work very, very hard. Though I am the only face in front, but then there are thousands of people behind that make ISRO what it is today. So my congratulations to each one of them, and thank you so much once again. Thank you, sir. Thank you very much. ನಮಗೆ ನಿಮಗೆಲ್ಲ ಪರಿಚಿತರು. ದೊಡ್ಡ ಮನೆಯಿಂದ ಬಂದರೂ ಕೂಡ ದೊಡ್ಡಸ್ತಿಕೆ ಇಲ್ಲ, ಅಹಂಕಾರ ಅನ್ನುವಂಥದ್ದು ಮೊದಲೇ ಇಲ್ಲ. ವಯಸ್ಸಾಗ್ತಾ ಆಗ್ತಾ ಕೆಲವರು ದೈಹಿಕವಾಗಿ ಮಾನಸಿಕವಾಗಿ ದುರ್ಬಲರಾಗ್ಬಿಡ್ತಾರೆ. ಅದೆಷ್ಟೇ ಕಷ್ಟಗಳು ಬರಲಿ, ಅದೆಷ್ಟೇ ನಷ್ಟಗಳಾಗಲಿ, ಇವರು ಎಂದೂ ಕೂಡ ಕುಗ್ಗಿದ್ದನ್ನು ನಾವು ನೋಡೇ ಇಲ್ಲ. ಭಗವಂತ ಅವ್ರನ್ನ ಹಂಗೆ ಇಟ್ಟಿರಲಿ, ಪ್ರಶ್ನೆ ಬೇರೆ. ಇತ್ತೀಚೆಗಂತೂ ಅವರಿಗೆ ಈ ಬೇರೆ ಬೇರೆ ಭಾಷೆಯಿಂದಲೂ ಕೂಡ ನಮ್ಮಲ್ಲಿ ಯಾಕೆ ನಟಿಸ್ತಾ ಇಲ್ಲ ನೀವು, ದಯವಿಟ್ಟು ಬನ್ನಿ ಅನ್ನುವಂಥ ಕರೆ ಕೂಡ ಬರ್ತಾ ಇದೆ. ಅವ್ರ ಬಗ್ಗೆ ನಾವು ಹೆಚ್ಚೇನು ಹೇಳುವಂಥ ಅಗತ್ಯ ಇಲ್ಲ. ಎಸ್, ಶಿವಣ್ಣ ಅವ್ರನ್ನ ವೇದಿಕೆ ಮೇಲೆ ನಾವು ಕರಿತಾ ಇದ್ದೀವಿ. ಅವ್ರನ್ನ ಒಬ್ಬ ದಿಗ್ಗಜ ನಟನನ್ನ ಸನ್ಮಾನ ಮಾಡಲಿಕ್ಕೆ ಮತ್ತೊಬ್ಬ ದಿಗ್ಗಜ ನಟ ಮೇಲ್ಗಡೆ ಬರಬೇಕು. ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಗೌರವಿಸೋದಕ್ಕಾಗಿ ದುನಿಯಾ ವಿಜಯ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಹಾಗೆ ಮಿಸಸ್ ಮಂಗಳಾಂಬಿಕೆ ಅವರು ಕೂಡ ಬರಬೇಕು. MD ಓಂ ಶ್ರೀ ಮಾರ್ಕೆಟಿಂಗ್ ಮುಖ್ಯಮಂತ್ರಿಗಳು ದಯವಿಟ್ಟು ಬರಬೇಕು. ಸಿದ್ದರಾಮಯ್ಯನವರು ಕೂಡ ಬರಬೇಕಾಗಿ ವಿನಂತಿಸ್ತಾ ಇದ್ದೀನಿ. ದಿಗಂತ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಎಸ್, ಈ ಸನ್ಮಾನದ ಬಗ್ಗೆ ಶಿವಣ್ಣ ಎರಡು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು TV9 ನವನಕ್ಷತ್ರ ಅಂತ ಒಂದು ಬಿರುದು ಕೊಟ್ಟಿದ್ರೆ, ಒಂದು ಅವಾರ್ಡ್ ಥರ ಕೊಟ್ಟಿದ್ರೆ. ಇದೆಲ್ಲ ಒಂದು ಪ್ರೋತ್ಸಾಹ. ಆ್ಯಂಡ್ TV9 ಆಲ್ಮೋಸ್ಟ್ ನಾವು ಸಂಬಂಧ ಯಾವಾಗ ಸ್ಟಾರ್ಟ್ ಆಯಿತು ಅವಾಗಿಂದ TV9 ಸಂಬಂಧ ಇದೆ. ನಮ್ಮಲ್ಲಿ ಪ್ರೀತಿ ತೋರಿಸಿದ ನಾನು ಫಸ್ಟು ಒಂದು ಆ್ಯಂಕರಿಂಗ್ ಮಾಡಿದೆ, ಯಾವತ್ತೂ ಮಾಡಿರಲಿಲ್ಲ. ಬಟ್ TV9ಲೇ ನಾನು ಫಸ್ಟ್ ಆ್ಯಂಕರ್ ಮಾಡಿದ್ದು. ಆ್ಯಂಡ್ ಅದರಲ್ಲೊಂದು ಡ್ಯಾನ್ಸು ಆಡಿದೆ, ಫಸ್ಟ್ ಸ್ಟೇಜ್ ಶೋ ಕೂಡ ಮಾಡಿದ್ದೆ ನಾನು. ಭಾಳ ಒಳ್ಳೆ ನೆನಪು. ತುಂಬ ಥ್ಯಾಂಕ್ಸ್. ಇವತ್ತು ಮುಖ್ಯಮಂತ್ರಿ ಅವ್ರ ಕೈಲಿ, ಸಿದ್ದರಾಮಯ್ಯ ಅವ್ರ ಕೈಲಿ ಅವಾರ್ಡ್ ಇಸ್ಕೊಳ್ಳೋದು ತುಂಬ ಹೆಮ್ಮೆ ಪಡ್ತೀನಿ. ಯಾಕಂದರೆ ಅಪ್ಪಾಜಿ ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಕಾಡ್ನವ್ರು ಅಂತ. ನಮ್ಗೆ ಅದೊಂದು ಹೆಮ್ಮೆ, ನಮಗೊಂದು ಅದೊಂದು ಖುಷಿ. ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ಬಂದ ಒಂದು ನಮ್ಮ CM ಅಂತ ಹೇಳೋಕ್ಕೆ ನಮ್ಗೆ ತುಂಬ ಹೆಮ್ಮೆ ಪಡ್ತೀನಿ. ಇವತ್ತು ಸುದೀಪ್ ಅವರು ಬಂದಿದ್ದಾರೆ, ದುನಿಯಾ ವಿಜಯ್ ಬಂದಿದ್ದಾರೆ. ಭಾಳ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಗೆ ಸನ್ಮಾನ ನಡೀತಾ ಇದೆ, ಒಂದು ಪ್ರೋತ್ಸಾಹ, ಒಂದು ಬಿರುದು ಕೊಡ್ತಾ ಇದ್ದಾರೆ, ಒಂದು ಅವಾರ್ಡ್ ಕೊಡ್ತಾ ಇದ್ದಾರೆ. ಅಂದರೆ ಅದಕ್ಕೆ ಸುದೀಪು ವಿಜಯ್ ಎಲ್ಲ ಬಂದಿರೋದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ, ಭಾಳ ಖುಷಿ ಆಗುತ್ತೆ. ದಿಗಂತ್ ನಮಗಿಂತ ಚಿಕ್ಕವರಾಗಿದ್ರು, ಬಟ್ ನಾವೆಲ್ಲ ಯಾವಾಗ ಸೇರಿದ್ರೂ ಜೊತೆಲೇ ಒಂದೇ ಏಜ್ ಸಮಾನವಾಗಿ ನಾವು ಇದು ಮಾಡ್ತಾ ಇರ್ತೀವಿ. ನಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ನಡೀತಾ ಇರುತ್ತೆ. TV9 ಜೊತೆಲೂ ನಮ್ಮ ಒಂದು ಸಂಬಂಧ ಯಾವಾಗಲೂ ಪ್ರೀತಿಯಿಂದ ಇರುತ್ತೆ ಅಂತ ಹೇಳಕ್ಕೆ ಭಾವಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಎಲ್ರಿಗೂ ನಮಸ್ಕಾರ. ಅದ್ಭುತವಾದಂಥ ವೇದಿಕೆಗೆ ಕರೆದಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಅದ್ಭುತವಾದಂಥ ಒಂದು ಭಾಷಣ ಕೊಟ್ಟಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ನಮ್ಮ ಅಣ್ಣನಾದ ಶಿವಣ್ಣ ಇರಬೇಕಾದ್ರೆ ನಾವು ಮಾತಾಡೋದಕ್ಕೆ ನನಗೆ ಆಸೆ ಇಲ್ಲ.
ಬಟ್ ಅದ್ಭುತವಾದಂಥ ಕಾರ್ಯಕ್ರಮ ಕರೆಸೋದಕ್ಕೆ ಇಲ್ಲಿ ಎಲ್ಲರ ಒಂದು ಸಾಧಕರ ಮಧ್ಯೆ ನಿಲ್ಲಿಸೋದಕ್ಕೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಇನ್ವೈಟಿಂಗ್ ಮಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ದುನಿಯಾ ವಿಜಯ್ ಅವರು ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಮ್ಮ ಕ್ಷೇತ್ರ ಅಂದಾಗ ನಮ್ಗೆ ಯಾವಾಗಲೂ ಒಂದು ಖುಷಿ ಇರುತ್ತೆ. ಎಲ್ಲ ಕ್ಷೇತ್ರದ ದಿಗ್ಗಜರ ಜೊತೆ ನಮ್ಮ ಕ್ಷೇತ್ರದ ಮಹಾರಾಜ ಶಿವಣ್ಣವ್ರಿಗೆ ನೀವು ಸನ್ಮಾನ ಮಾಡಿರೋದ್ರಿಂದ TV9 ಅವ್ರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಶಿವಣ್ಣ, ಕಂಗ್ರ್ಯಾಚುಲೇಷನ್ಸ್. ಇಂಥ ದಿಗ್ಗಜರ ಮುಂದೆ ನನ್ನ ಸ್ಟೇಜ್ ಮೇಲೆ ಕರೆದಿರೋದೇ ನನ್ನ ಭಾಗ್ಯ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು ಸರ್. ಯಾವುದಾದ್ರೂ ಒಂದು ದೇವಸ್ಥಾನ, ಒಂದು ಧರ್ಮಾಧಿಕಾರಿಗಳು ಇಷ್ಟೊಂದು ಪ್ರಭಾವವನ್ನು ಬೀರ್ಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಅತ್ಯಂತ ಸಹಜವಾಗಿ ಕೆಲವು ಸಂದರ್ಭದಲ್ಲಿ ನಮ್ಮನ್ನು ಕಾಡುತ್ತೆ. ಯಾಕಂದ್ರೆ ರಾಜ್ಯದ ಜನ ಯಾವುದಕ್ಕೆ ಹೆದರ್ತಾರೋ ಇಲ್ವೋ ಗೊತ್ತಿಲ್ಲ, ಆ ದೇವರ ಹೆಸರು ಹೇಳಿದ್ರೆ ಮಾತ್ರ ಹೆದರ್ಕೋತಾರೆ. ಇನ್ನು ಆಣೆ ಪ್ರಮಾಣ ಅಂದ್ಬಿಟ್ರಂತೂ ನಡುಗ್ ಹೋಗ್ತಾರೆ. ಏನು ಆ ಶಕ್ತಿ? ಆ ಶಕ್ತಿಯ ಕಾರಣ ಏನು? ಒಂದು ಕಾರಣ ದೇವಸ್ಥಾನದ ಒಳಗಡೆ ಕೂತಿರುವಂತ ಮಂಜುನಾಥ, ಇನ್ನೊಂದು ಕಾರಣ ಅದರ ಹಿಂದಿರುವಂತ ಶಕ್ತಿ ಅಂತಂದ್ರೆ ನಡೆದಾಡುವ ಮಂಜುನಾಥ ಶ್ರೀ ವೀರೇಂದ್ರ ಹೆಗಡೆ ಅವರು. ಎಸ್, ನಾವು ವೇದಿಕೆ ಮೇಲೆ ಬರಮಾಡ್ಕೊಳ್ತೀವಿ ಹೆಗಡೆ ಅವರನ್ನ, ನಮ್ಮ ನಡುವಿನ ರಾಜರ್ಷಿ ಅವ್ರನ್ನ ರಾಹುಲ್ ಅವರು ವೇದಿಕೆ ಮೇಲೆ ಕರ್ಕೊಂಡ್ಬರ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸನ್ಮಾನ ಸ್ವೀಕಾರ ಮಾಡಿದಂತ ಖಾವಂದರು ಎರಡು ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. 9 ಜನರನ್ನು ಆಯ್ಕೆ ಮಾಡೋದು ಕಷ್ಟ. ಅಂಥದ್ರಲ್ಲಿ ಇಂತಹ ಸೇವೆಯನ್ನು ಮಾಡಿದಂಥವರಿಗೆ ಪ್ರಶಸ್ತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ ಕೊಡಿಸಿದ್ದೀರಿ. ಮತ್ತು ಅವರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಇವತ್ತು, ಮತ್ತು ಭಾಳ ಒಳ್ಳೆಯ ಮಾತುಗಳನ್ನು ಆಡಿದ್ದೀರಿ. ನನಗೆ ವಿಶೇಷವಾಗಿ ಸಂತೋಷ ಆಗಿದ್ದು ಅಂತಂದರೆ ನೀವು ನಮ್ಮ ರಾಜ್ಯದ ಕರ್ನಾಟಕದ ಮೂಲ ಸೂತ್ರಗಳನ್ನು ಬಹಳ ಚೆನ್ನಾಗಿ ಭಾಷಣದಲ್ಲಿ ಹೇಳಿದ್ದೀರಿ. ಅಭಿನಂದನೆಗಳು. ನಮ್ಮ ಕ್ಷೇತ್ರದಲ್ಲಿ ಅನೇಕ ಅವಕಾಶಗಳಿದ್ದಾವೆ. ಯಾವ ಅವಕಾಶವನ್ನು ನಾನು ಬಿಡಲಿಲ್ಲ. ಎಲ್ಲ ಅವಕಾಶವನ್ನು ನಾನು ಬಂದಾಗೆಲ್ಲ ಅದನ್ನು ಶಿಕ್ಷಣ, ಗ್ರಾಮೀಣಾಭಿವೃದ್ಧಿ, ಸ್ವಉದ್ಯೋಗ ಮತ್ತು ಇತರ ಎಲ್ಲ ರಂಗಗಳಲ್ಲಿ ಕೂಡ ಯಾವುದೇ ಅವಕಾಶ ಬಂದರೂ ಕೂಡ ಅದು ನಾನು ಬಿಡಲಿಲ್ಲ. ಎಲ್ಲ ಅವಕಾಶಗಳನ್ನು ಬಳಸಿಕೊಂಡಿದ್ದೇನೆ. ಹಾಗಾಗಿ ನನಗೆ ತುಂಬ ಸಂತೋಷ ಅಂತಂದರೆ ಇಂಥ ಅವಕಾಶಗಳು ಇನ್ನು ಮುಂದೆ ಬಂದರೂ ಕೂಡ ನಾನು ಇನ್ನಷ್ಟು ಅದನ್ನು ಬಹಳ ಜವಾಬ್ದಾರಿಯಿಂದ ಹೊರ್ತೇನೆ ಅಂತ ಹೇಳಿ ಸ್ವಾಮಿಯ ಅನುಗ್ರಹವನ್ನು ಕೊಡ್ತೇನೆ. ಧನ್ಯವಾದ ಖಾವಂದ್ರಿಗೆ. ಜೊತೆಗೆ ಸನ್ಮಾನ ಮಾಡಿದಂಥ ಮುಖ್ಯಮಂತ್ರಿಗಳು ಕೂಡ ಧನ್ಯವಾದಗಳು. ಭಾರತದ ಆಧ್ಯಾತ್ಮಿಕ ಪರಂಪರೆ ಎಷ್ಟು ಸ್ಟ್ರಾಂಗ್ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಯಾಕಂದ್ರೆ ಒಂದು ದೇಶ ಬಹಳ ತಲೆ ಕೆಡಿಸ್ಕೊಂಡ್ಬಿಟ್ಟಿತ್ತು. ಏನು ಮಾಡಿದರೂ ಕೂಡ ಪ್ರತ್ಯೇಕತಾವಾದಿಗಳನ್ನು ಸರಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮನಸ್ಥಿತಿಯನ್ನ ತಲುಪಿಟ್ಟಿತ್ತು. ಆಗ ನೆರವಿಗೆ ಬಂದಿತ್ತು ಭಾರತದ ಆಧ್ಯಾತ್ಮ. ಭಾರತದ ಒಬ್ಬರು ಗುರು ಅಲ್ಲಿಗೆ ಹೋಗಿ ಅಲ್ಲಿ ಯಾರು ಗನ್ ಹಿಡ್ಕೊಂಡಿದ್ರಲ್ಲ ಅವ್ರ ಜೊತೆ ಮಾತಾಡಿ ಅವರ ಮನವೊಲಿಸಿ ಅವರನ್ನ ಶರಣಾಗತರಾಗುವಂತೆ ಮಾಡ್ತಾರೆ. ಇದು ಭಾರತದ ಶಕ್ತಿ ಏನು, ಭಾರತದ ಸಾಮರ್ಥ್ಯ ಏನು ಅನ್ನೋದನ್ನ ಸಾಬೀತು ಮಾಡಿದಂತ ಒಂದು ಘಟನೆ. ಯಾರವರು? ಇತ್ತೀಚಿನ ದಿನಗಳಲ್ಲಿ ದೇವ್ರ ಹತ್ರ ಏನು ಕೇಳ್ಕೊಳ್ತೀರಾ ಅಂತಂದ್ರೆ ದುಡ್ಡು, ಹಣ, ಮತ್ತೊಂದಲ್ಲ, ನೆಮ್ಮದಿ ಕೊಡು ದೇವ್ರೆ ಅಂತ ಕೇಳ್ಕೊಳ್ತೀವಿ. ಈ ನೆಮ್ಮದಿಯ ಮೂಲವೇ ಈ ಆಧ್ಯಾತ್ಮ. ಈ ಆಧ್ಯಾತ್ಮಿಕತೆಯನ್ನ ಇಡೀ ಜಗತ್ತಿಗೆ ಸಾರಿದಂತ ಶ್ರೀ ಗುರುದೇವ ರವಿಶಂಕರ್ ಗುರೂಜಿಯವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಜೋರಾದ ಚಪ್ಪಾಳಿಯೊಂದಿಗೆ ರವಿಶಂಕರ ಗುರೂಜಿಯವ್ರನ್ನ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಕರ್ನಾಟಕವನ್ನು ಕಂಗೊಳಿಸೋ ಹಂಗೆ ಮಾಡ್ತಕ್ಕಂಥ ನಮ್ಮ ಸಂಸ್ಕೃತಿಯ ಸಭ್ಯತೆಯಾದ ಸಮಾನತೆಯನ್ನು ಕುರಿತು ಮಾತಾಡಿದ್ದೀರಾ. ನಮ್ಮ ದೇಶದಲ್ಲಿ ಯಾವಾಗಲೂ ನವರತ್ನಗಳು ಅಂತ ಹೇಳ್ತಾ ಇದ್ವು, ಆದರೆ ಇವಾಗ ನವ ನಕ್ಷತ್ರಗಳನ್ನ ಅದನ್ನು ಮಾಡಿದ್ದೀರಾ. TV9 ಅವರೇ, ನೀವು ಮಾಡಿರ್ತಕ್ಕಂಥ ಪುರಸ್ಕಾರ ನಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತದೆ. ನಮ್ಮ ಮುಖ್ಯಮಂತ್ರಿಗಳಾಗಲೇ ಹೇಳಿದ ಹಾಗೆ ನಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತದೆ. ಸಾಧಾರಣವಾಗಿ ಜನ ಹೇಳ್ತಾರೆ ದೀಪ ಉರಿತದೆ ಅಂತ. ದೀಪ ಉರಿಯಲ್ಲ ರೀ, ಅದರಲ್ಲಿರುತ್ತ ಬತ್ತಿ ಮತ್ತು ಎಣ್ಣೆ ಉರಿಯುತ್ತೆ.
ಹಾಗೆ ಎಷ್ಟೋ ಜನ ಸ್ವಯಂ ಸೇವಕರು, ಕಾರ್ಯಕರ್ತರು, ಸಮಾಜ ಸೇವೆಗಳು ಮಾಡಿರ್ತಕ್ಕಂಥ ಕೆಲಸ ಅವರಿಗೆಲ್ಲರಿಗೂ ಈ ಪ್ರಶಸ್ತಿ ಹೋಗುತ್ತೆ ಅಂತ ನಾನಿವತ್ತು ಹೇಳ್ತಾ ನಮ್ಮ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಸಿರಿಗನ್ನಡಂ ಗೆಲ್ಗೆ, ಕರ್ನಾಟಕದ ಯಶಸ್ಸು ಎಲ್ಲ ಕಡೆ ಹರಡಲಿ, ಹಬ್ಬಲಿ. ನಮ್ಮ ತಾಯ್ನಾಡಿನ ಹೆಮ್ಮೆ ಗರಿಮೆ ಏನಿದೆ, ನಮ್ಮ ಸಂಸ್ಕೃತಿ ಏನಿದೆ, ಎಲ್ಲರನ್ನೂ ನಮ್ಮವರು ಅಂತ ಭಾವಿಸ್ತಕ್ಕಂಥ ಒಂದು ಅತ್ಯುನ್ನತವಾದ ಸಂಸ್ಕೃತಿ. ನಾನು ಎಷ್ಟೋ ಸಲ ಹೇಳ್ತೀನಿ ಹೊರಗಡೆ ಹೋದಾಗೆಲ್ಲ, ಕನ್ನಡ ಗೊತ್ತಿಲ್ಲದೆ ಇರೋರು ಎಷ್ಟು ಕಳ್ಕೊತಾ ಇದ್ದಾರೆ ಅಂತ. ಯಾಕೆ ನಮ್ಮಲ್ಲಿರ್ತಕ್ಕಂಥ ದಾಸರ ಪದಗಳು, ವಚನ ಸಾಹಿತ್ಯಗಳು, ಮತ್ತು DVG ಮತ್ತು ಕುವೆಂಪು ಅವರಂಥ ಅವ್ರು ಬರೆದಕ್ಕಂಥ ಗ್ರಂಥಗಳನ್ನ ಓದಿ ತಿಳ್ಕೊಳಕ್ಕಾಗದೇ ಇರೋರು ಅವ್ರ ಜೀವನದಲ್ಲಿ ಆ ಮೌಲ್ಯಗಳನ್ನ ಎಲ್ಲೋ ಕಳ್ಕೊತಾರೆ ಅಂತ ನಮ್ಮ ಭಾವನೆ. ಆದ್ದರಿಂದ ಕರ್ನಾಟಕದ ಹೆಮ್ಮೆ ಗರಿಮೆ ಹೆಚ್ಚಾಗಲಿ. ಇನ್ನು ಮುಂದೆ ಎಲ್ಲರೂ ಒಂದು ಕೂಡಿ ನಮ್ಮ ಸಮಾನತೆಯನ್ನು, ಸಮೃದ್ಧಿಯನ್ನು, ಸೌಖ್ಯವನ್ನು, ಪ್ರತಿಯೊಬ್ಬರೂ ಸುಖವಾಗಿರಬೇಕು. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಹೇಳ್ದಂಗೆ ಸುಖ ಬೇಕು, ಮನಸ್ಸಿಗೆ ನೆಮ್ಮದಿ ಇದ್ದರೆ ಸಾಕು. ಬರೀ ದುಡ್ಡಿದ್ರೆ ಸಾಲದು, ಮನಸ್ಸಿಗೆ ನೆಮ್ಮದಿ ಇರಬೇಕು, ಸ್ವಾಸ್ಥ್ಯ ಚೆನ್ನಾಗಿರಬೇಕು. ಈ ಥರ ಎಲ್ಲ ಆಗಲಿ ಅಂಥೇಳಿ ನಮ್ಮ 2 ಮಾತನ್ನು ಮುಗಿಸ್ತೀನಿ. ಓಂ ಶಾಂತಿ. ಇವತ್ತು ಎಲ್ಲ ರಂಗದ ಗಣ್ಯರಿದ್ರು, ಎಲ್ಲ ರಂಗದ ಸಾಧಕರಿದ್ರು. ಅವರಿಗೆ ಪ್ರಶಸ್ತಿ ಕೊಡುವಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ನಮ್ಮ ಭಾಗ್ಯ. ಜೊತೆಗೆ ಹಲವಾರು ಜನ ಪ್ರಶಸ್ತಿನ ನೀಡಲಿಕ್ಕೆ ಅಂತ ಬಂದಿದ್ರು, ಅವರು ಕೂಡ ದಿಗ್ಗಜರೇ. ಅವರೆಲ್ಲರಿಗೂ ಕೂಡ ನಮ್ಮ ಧನ್ಯವಾದಗಳು. ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಬಂದಿದ್ದರು, ಅವರ ಕ್ಯಾಬಿನೆಟ್ ಸದಸ್ಯರು ಬಂದಿದ್ದರು, ಅವ್ರಿಗೂ ಕೂಡ ನಮ್ಮ ವಿಶೇಷ ಧನ್ಯವಾದಗಳು. ಜೊತೆಗೆ ಕೇಬಲ್ ಆಪರೇಟರ್ಗಳನ್ನ ಬಿಟ್ಟು ನಾವೇನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವರಿಗೆ ನಮ್ಮ ವಿಶೇಷ ಕೃತಜ್ಞತೆಗಳು. ಜೊತೆಗೆ ನಮ್ಮ ಮಾರ್ಕೆಟಿಂಗ್ ಟೀಮ್, ಜೊತೆಗೆ ಪ್ರಾಯೋಜಕರು, ಅವ್ರಿಗೂ ಕೂಡ ವಿಶೇಷ ಧನ್ಯವಾದಗಳು. ಜೊತೆಗೆ TV9 ಬೆಳೆಸ್ತಿರುವಂಥವರು, ನಿಮ್ಮ ಆಶೀರ್ವಾದ ಅನ್ನುವಂಥ ಭಿಕ್ಷೆಯ ಮೇಲೆ ನಾವು ಬದುಕ್ತಾ ಇದ್ದೀವಿ, ನಾವು ಬೆಳೀತಾ ಇದ್ದೀವಿ. ನಿಮ್ಮ ಈ ಕೃಪಾಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.